ಅತ್ಯಂತ ಸಾಮಾನ್ಯ ಜನ ನಮ್ಮ ಆಸ್ಪತ್ರೆಗೆ ಬರುವಂಥದ್ದು. ಯಾರು ದೊಡ್ಡ ಶ್ರೀಮಂತರು ಬರೋದಿಲ್ಲ. ಬರುವಂಥವರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡ ಜನರು, ಇವರೇ ಹೆಚ್ಚಾಗಿ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಅದರಿಂದ ಅವರ ಜೊತೆ ಮಾಡುವಂಥ ವರ್ತನೆ, ನಮ್ಮ ನಡವಳಿಕೆ ಇದೆಲ್ಲ ಬಹಳ ಮುಖ್ಯ. ಹಾಗೆ ಆದರ್ಶ ಇಟ್ಕೋಬೇಕು ನಾವು. ಸರ್ಕಾರಿ ನೌಕರಿ ಸಿಕ್ಕಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ವರ್ಷಗಳ ನಂತರ ಆ ಆದರ್ಶಗಳನ್ನ ಮರ್ತೋಗ್ತೀವಿ ನಾವು. ಅದೊಂಥರ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಕೂಡ ಆಗುವಂಥದ್ದು ನಾವು ಕಂಡಿದ್ದೇವೆ. ಅನೇಕ ಜನ ನಿಸ್ವಾರ್ಥ ಸೇವೆನೂ ಮಾಡ್ತಾರೆ, ಅನೇಕ ಜನ ಯಾವ ಮಟ್ಟದಲ್ಲಿ ಮಾಡಬೇಕು ಅದು ಮಾಡೋದಿಲ್ಲ. ಆ ಥರ ಆಗಬಾರ್ದು. ಇವತ್ತು ನಮ್ಮ ಈ ಸರ್ಕಾರಿ ಸೇವೆಗಳು ಸರಿಯಾದ ರೀತಿಯಾಗಿ ಜನರಿಗೆ ಮುಟ್ಟಬೇಕಾದ್ರೆ ಸರ್ಕಾರ ಏನೇ ಯೋಜನೆ ಮಾಡಲಿ ಅದು ಅಂತಿಮವಾಗಿ ಅದನ್ನು ಅನುಷ್ಠಾನ ಮಾಡುವಂಥವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ನೌಕರರು, ಅದರಲ್ಲಿ ಮುಂಚೂಣಿಲಿರ್ತಕ್ಕಂಥ ನೀವುಗಳು ಏನು ಒಂದು ರೀತಿ ಸರ್ಕಾರದ ಪ್ರತಿನಿಧಿಯಾಗಿರ್ತೀರ. ನೀವು ಯಾವ ರೀತಿಯಲ್ಲಿ ವರ್ತಿಸ್ತೀರಾ ಅದು ಸರ್ಕಾರದ ಮೇಲೆ ಒಂದು ರೀತಿ ಅವಲಂಬಿತ ಆಗ್ತದೆ. ಸರ್ಕಾರದ ಹೆಸರು ಉಳಿಸುವಂಥ ಕೆಲಸ ಮಾಡುವಂಥದ್ದು ನಿಮ್ಮ ಕೈಲಿದೆ. ಅದರಿಂದ ನೀವು ಇವತ್ತು ಸೇರಿಕೊಂಡು ಇದೇ ರೀತಿಯಾಗಿ ಯಾವ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅದನ್ನು ಪರಿಪೂರ್ಣವಾಗಿ ನೀವು ನಿಮ್ಮ ಜೀವನ ಪರ್ಯಂತ ಇಟ್ಕೋಬೇಕು. ಆದರ್ಶ ಜೀವನ ಪರ್ಯಂತ ಕೊನೆಯವರೆಗೂ ಆದರ್ಶ ಇಟ್ಕೋಬೇಕು. ಆ ನಿಟ್ಟಿನಲ್ಲಿ ನೀವು ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ.